ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸಾಕು 90% ಜನ ದುಡ್ಡು ಕಳೆದುಕೊಳ್ತಾರೆ ಅನ್ನೋದು ಒಂದು ಕಹಿ ಸತ್ಯ ಅಲ್ವಾ? ಆದ್ರೆ ಯಾಕೆ? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಸೋರ್ಸ್ ಹೇಳುವ ಪ್ರಕಾರ ಇದಕ್ಕೆ ಕಾರಣ ಏನು ಮತ್ತು ಆ ಗೆಲ್ಲುವ 10% ಜನರ ಗುಂಪಿಗೆ ಸೇರುವುದೇ ಹೇಗೆ ಅನ್ನೋ ಒಂದು ಸ್ಟ್ರಾಟಜಿಯನ್ನ ನೋಡೋಣ ಬನ್ನಿ. ಹಾಗಾದ್ರೆ ಆ ಪ್ರಶ್ನೆಗೆ ಬರೋಣ. ಯಾಕೆ 90% ಟ್ರೇಡರ್ಸ್ಗಳು ಸತತವಾಗಿ ಹಣ ಕಳ್ಕೊಳ್ತಾರೆ? ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಇದಕ್ಕೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ಈ 90% ಅನ್ನೋ ಸಂಖ್ಯೆಯ ಹಿಂದಿನ ಆಳವನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಈ 90% ಅನ್ನೋದು ಟ್ರೇಡಿಂಗ್ ಜಗತ್ತಿನ ಕಠೋರ ವಾಸ್ತವ. ಒಂದು ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ ನೋಡಿ. 90% ಜನ ಸೋತ್ರೆ ಅವ್ರದ್ದು ಡೆಲ್ಲಿಗೆ ಹೋಗ್ಬೇಕು. ಸಹಜವಾಗಿ ಉಳಿದ 10% ಜನರ ಕೈಗೆ ತಾನೇ ಹೋಗೋದು. ಸರಿ, ಹಾಗಾದ್ರೆ ಆ 10% ಜನ ಹೇಗೆ ಗೆಲ್ತಾರೆ? ಆ ಸೋರ್ಸ್ ಹೇಳೋ ಒಂದು ಮುಖ್ಯ ಕಾನ್ಸೆಪ್ಟ್ ಇದೆ. ಅದೇನಂದ್ರೆ, ಸ್ಟಾಕ್ ಮಾರ್ಕೆಟ್, ಅದ್ರಲ್ಲೂ ವಿಶೇಷವಾಗಿ ಆಪ್ಷನ್ಸ್ ಟ್ರೇಡಿಂಗ್ ಇದೆಯಲ್ಲ, ಅದು 2 ತರಹದ ಆಟಗಾರರ ನಡುವಿನ ಒಂದು ಯುದ್ಧ ಇದ್ದ ಹಾಗೆ. ಈ 2 ಗುಂಪುಗಳ ನಡುವೆ ಇರೋ ಮುಖ್ಯ ವ್ಯತ್ಯಾಸಗಳನ್ನ ಗಮನಿಸಿ. ಒಂದು ಕಡೆ ಆಪ್ಷನ್ ಬಯರ್ಸ್ ಅಂದ್ರೆ ಖರೀದಿದಾರರು. ಇವರು ಕಡಿಮೆ ಬಂಡವಾಳ ಹಾಕಿ ಮಾರ್ಕೆಟ್ ಮೂವ್ಮೆಂಟ್ ಮೇಲೆ ಬೆಟ್ ಮಾಡ್ತಾರೆ. ಇನ್ನೊಂದು ಕಡೆ ಆಪ್ಷನ್ ಸೆಲ್ಲರ್ಸ್ ಅಂದ್ರೆ ಮಾರಾಟಗಾರರು. ಇವರು ಜಾಸ್ತಿ ಬಂಡವಾಳ ಹಾಕಿ ಮಾರ್ಕೆಟ್ ಜಾಸ್ತಿ ಮೂವ್ ಆಗ್ಬಾರ್ದು ಅಂತ ಬೆಟ್ ಮಾಡ್ತಾರೆ. ಸೋರ್ಸ್ ಹೇಳೋ ಪ್ರಕಾರ ಈ ಹೆಚ್ಚು ಬಂಡವಾಳ ಮತ್ತೆ ಸ್ಟ್ರಾಟಜಿಯ ಅಡ್ವಾಂಟೇಜ್ ಇದೆಯಲ್ಲ, ಅದೇ ಈ ಸೆಲ್ಲರ್ಸನ್ನ ಗೆಲ್ಲುವ ಹಾಗೆ ಮಾಡುತ್ತೆ. ನೋಡಿ, ಸೋರ್ಸ್ ಹೇಳೋ ಈ ಒಂದು ಮಾತು ಎಲ್ಲವನ್ನೂ ಸ್ಪಷ್ಟಪಡಿಸ್ತೆ. ಯಾರು ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೋ ಅವರೇ ಗೆಲ್ಲುತ್ತಾರೆ. ಅಂದ್ರೆ ಇದ್ರ ಹಿಂದಿನ ಸೀಕ್ರೆಟ್ ಏನು? ಆ ಹೆಚ್ಚು ಬಂಡವಾಳ ಇರೋ ಪ್ಲೇಯರ್ಸ್ ಅಂದ್ರೆ ಬಿಗ್ ಮನಿ ಏನ್ ಮಾಡ್ತಿದೆ ಅಂತ ಪತ್ತೆ ಹಚ್ಚೋದು. ಸರಿ, ಹಾಗಾದ್ರೆ ಈ ಬಿಗ್ ಮನಿಯನ್ನ ಟ್ರ್ಯಾಕ್ ಮಾಡೋದು ಹೇಗೆ? ಸುಮ್ನೆ ಗೆಸ್ ಮಾಡೋಕ್ಕಾಗತ್ತಾ? ಇಲ್ಲ. ಆ ಸೋರ್ಸ್ ಪ್ರಕಾರ ಇದನ್ನ ಪತ್ತೆ ಹಚ್ಚೋಕೆ ಕೆಲವು ನಿರ್ದಿಷ್ಟ ಡೇಟಾ ಇಂಡಿಕೇಟರ್ಸ್ ಇವೆ. ಅವುಗಳನ್ನ ಹೇಗ್ ಬಳಸೋದು ಅಂತ ಈಗ ನೋಡೋಣ. ಈ ಬಿಗ್ ಮನಿಯ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚೋಕೆ ನಮ್ಮ ಮೊದಲ ಸುಳಿವು ಓಪನ್ ಇಂಟ್ರೆಸ್ಟ್ ಅಥವಾ OI ಅಂದ್ರೇನು? ಇದು ಮಾರ್ಕೆಟ್ನಲ್ಲಿ ಒಟ್ಟು ಎಷ್ಟು ಆಪ್ಷನ್ಸ್ ಕಾಂಟ್ರಾಕ್ಟ್ಗಳು ಓಪನ್ ಆಗಿವೆ ಅನ್ನೋ ಲೆಕ್ಕ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಮ್ಯಾಪ್ ಇದ್ದ ಹಾಗೆ. ಎಲ್ಲಿ ಜಾಸ್ತಿ ದುಡ್ಡು ಹೂಡಿಕೆಯಾಡಿದೆ ಮತ್ತು ದೊಡ್ಡ ಪ್ಲೇಯರ್ಸ್ ಯಾವ ದಿಕ್ಕನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಇದು ತೋರಿಸುತ್ತೆ. ಈ ಚಾರ್ಟ್ ನೋಡಿ, ಇಲ್ಲೊಂದು ದೊಡ್ಡ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣ್ತಿದೆ ಅಲ್ವಾ? ಕಾಲ್ OI ಬರೋಬ್ಬರಿ 2.33 ಕೋಟಿ ಇದೆ. ಆದ್ರೆ ಪುಟ್ OI ಕೇವಲ 79 ಲಕ್ಷ. ಸೋರ್ಸ್ ಪ್ರಕಾರ ಇದರ ಅರ್ಥ ಏನು ಗೊತ್ತಾ? ಸುಮಾರು ಸಣ್ಣ ರೀಟೇಲ್ ಟ್ರೇಡರ್ಗಳು ಅಂದ್ರೆ ಬಯರ್ಸ್ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಕಾಲ್ ಆಪ್ಷನ್ ತಗೊಂಡಿದ್ದಾರೆ. ಆದ್ರೆ ಈ ಕಾಲ್ಸನ್ನ ಯಾರ್ ಮಾರಿದ್ದು? ಅದೇ ಬಿಗ್ ಮನಿ ಇರೋ ಸೆಲ್ಲರ್ಸ್. ಅವ್ರಿಗೆ ಲಾಭ ಆಗೋದು ಯಾವಾಗ? ಮಾರ್ಕೆಟ್ ಕೆಳಗೆ ಬಿದ್ರೆ ಮಾತ್ರ. ಹಾಗಾಗಿ ಸಹಜವಾಗಿಯೇ ಅವರು ಮಾರ್ಕೆಟ್ ಕೆಳಗೆ ಹೋಗೋ ಹಾಗೆ ಮಾಡೋಕೆ ಪ್ರಯತ್ನಿಸ್ತಾರೆ. ನಮ್ಮ ಲಿಸ್ಟ್ನಲ್ಲಿರೋ 2ನೇ ಇಂಡಿಕೇಟರ್ ಪುಟ್ ಕಾಲ್ ರೇಷಿಯೋ ಅಂದ್ರೆ PCR. ಇದು ಮಾರ್ಕೆಟ್ನ ಒಟ್ಟಾರೆ ಮೂಡ್ ಹೇಗಿದೆ ಅಂತ ಅಳಿಯೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಟ್ರೇಡ್ ಆಗಿರೋ ಪುಟ್ ಆಪ್ಷನ್ಸ್ಗಳ ಸಂಖ್ಯೆಯನ್ನ ಕಾಲ್ ಆಪ್ಷನ್ಸ್ಗಳಿಂದ ಭಾಗಿಸಿದ್ರೆ ಮಾರ್ಕೆಟ್ ಬುಲಿಶ್ ಆಗಿದ್ಯಾ ಅಥವಾ ಬೇರಿಶ್ ಆಗಿದ್ಯಾ ಅನ್ನೋ ಒಂದು ಕ್ಲೂ ಸಿಗುತ್ತೆ. ಸರಿ, ಈ PCR ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸೋರ್ಸ್ ಪ್ರಕಾರ ಒಂದು ಸಿಂಪಲ್ ರೂಲ್ ಇದೆ. PCR 1ಕ್ಕಿಂತ ಕಡಿಮೆ ಇದ್ರೆ ಅದು ಸೆಲ್ ಸಿಗ್ನಲ್. ಅದೇ PCR 1ಕ್ಕಿಂತ ಜಾಸ್ತಿ ಇದ್ರೆ ಅದು ಬೈ ಸಿಗ್ನಲ್. ಅಷ್ಟೇ. ಈ ಉದಾಹರಣೆಯಲ್ಲಿ ನೋಡಿ, PCR ವ್ಯಾಲ್ಯೂ 0.40 ಇದೆ. ನಾವೀಗ ತಾನೇ ನೋಡಿದ ರೂಲ್ ಪ್ರಕಾರ ಇದು 1ಕ್ಕಿಂತ ತುಂಬಾನೇ ಕಡಿಮೆ ಅಲ್ವಾ? ಅಂದ್ರೆ ಇದೊಂದು ಸ್ಟ್ರಾಂಗ್ ಸೆಲ್ ಸಿಗ್ನಲ್ ಅಂತ ಅರ್ಥ. ಹಾಗಾದ್ರೆ ನಮ್ಗೀಗ ಸಿಗ್ನಲ್ ಸಿಕ್ತು. ಆದ್ರೆ ಎಲ್ಲಿ ಎಂಟ್ರಿ ತಗೋಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಸಾಲ್ದು, ಯಾವಾಗ ಮಾಡ್ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಬನ್ನಿ ಈ ಸ್ಟ್ರಾಟಜಿಯ ಕೊನೆ ಮತ್ತು ಅತಿಮುಖ್ಯ ಭಾಗವನ್ನ ನೋಡೋಣ. ನಮ್ಮ ಕೊನೆಯ ಟೂಲ್ VWAP ಅಂದ್ರೆ ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್. ಇದೇನಿದು? ಇದು ಕೇವಲ ದಿನದ ಆವರೇಜ್ ಪ್ರೈಸ್ ಅಲ್ಲ, ಬದಲಿಗೆ ಎಷ್ಟು ವಾಲ್ಯೂಮಲ್ಲಿ ಟ್ರೇಡ್ ಆಗಿದೆ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಸೋರ್ಸ್ ಹೇಳೋ ಪ್ರಕಾರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬಿಗ್ ಮನಿ ಇದನ್ನ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಬಳಸ್ತಾರೆ. ಹಾಗಾಗಿ ಇದು ನಮ್ಗೆ ಸರಿಯಾದ ಎಂಟ್ರಿ ಪಾಯಿಂಟ್ ಹುಡುಕೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇಡೀ ಪ್ರೋಸೆಸ್ ಹೇಗಿರುತ್ತೆ ನೋಡಿ. ಇದು 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು PCR ಮತ್ತು ಓಪನ್ ಇಂಟ್ರೆಸ್ಟ್ ಬಳಸಿ ಮಾರ್ಕೆಟ್ ಡೈರೆಕ್ಷನ್ ಯಾವುದು ಅಂತ ಪತ್ತೆ ಮಾಡಿ. ಅಂದ್ರೆ ಸೆಲ್ ಸಿಗ್ನಲ್ ಇದೆಯಾ ಅಂತ ನೋಡಿ. ಎರಡನೇದು ಪ್ರೈಸ್ VWAP ಲೈನ್ ಹತ್ರ ಬರೋವರೆಗೂ ಕಾಯಿರಿ. ಮೂರನೇದು ಪ್ರೈಸ್ VWAP ಹತ್ರ ಬಂದಾಗ ಒಳ್ಳೆ ರಿಸ್ಕ್ ರಿವಾರ್ಡ್ ಜೊತೆಗೆ ಟ್ರೇಡ್ ಎಂಟ್ರಿ ಮಾಡಿ. ಸಿಂಪಲ್. ಸರಿ, ಇಷ್ಟೊತ್ತು ಥಿಯರಿ ಮಾತಾಡಿದ್ದು ಆಯ್ತು.
ಈಗ ಇದೆಲ್ಲ ಒಟ್ಟಿಗೆ ಸೇರಿ ಒಂದು ರಿಯಲ್ ಟ್ರೇಡ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸೋರ್ಸ್ ಕೊಟ್ಟಿರೋ ಒಂದು ಉದಾಹರಣೆ ಮೂಲಕ ನೋಡೋಣ ಬನ್ನಿ. ಈ ಟೇಬಲ್ ನೋಡಿ, ಇಲ್ಲಿ ಎಲ್ಲವೂ ಒಂದೇ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಓಪನ್ ಇಂಟ್ರೆಸ್ಟ್, ಹೈ ಕಾಲ್ಸ್ ಇರೋದ್ರಿಂದ ಸೆಲ್ ಅಂತ ಹೇಳುತ್ತೆ. ಪಿಸಿಆರ್ ರೇಷಿಯೋ 0.40 ಇರೋದ್ರಿಂದ ಅದು ಕೂಡ ಸೆಲ್ ಅಂತಾನೆ ಹೇಳ್ತಿದೆ. ಅಷ್ಟೇ ಅಲ್ಲ, ಚಾರ್ಟ್ ಮೇಲೆ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿದೆ. ಅದು ಕೂಡ ಸೆಲ್ ಸಿಗ್ನಲ್. ಹೀಗೆ ಎಲ್ಲ ಇಂಡಿಕೇಟರ್ಸ್ ಒಂದೇ ದಿಕ್ಕನ್ನು ತೋರಿಸಿದಾಗ ನಮ್ಮ ಟ್ರೇಡ್ ಐಡಿಯಾ ಇನ್ನೂ ಸ್ಟ್ರಾಂಗ್ ಆಗತ್ತೆ. ಹಾಗಾದ್ರೆ ಈ ಟ್ರೇಡ್ನ ಡೀಟೇಲ್ಸ್ ಏನಪ್ಪಾ ಅಂದ್ರೆ, ಅಸೆಟ್ ನಿಫ್ಟಿ ಇಂಡೆಕ್ಸ್, ಆಕ್ಷನ್ ಪುಟ್ ಆಪ್ಷನ್ಸ್ ಖರೀದಿ. ಯಾಕಂದ್ರೆ ಡೇಟಾ ಮತ್ತು ಪ್ರೈಸ್ ಆಕ್ಷನ್ ಎರಡೂ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳ್ತಿತ್ತು. ಎಂಟ್ರಿ ಪಾಯಿಂಟ್ ಡಬಲ್ ಟಾಪ್ ಪ್ಯಾಟರ್ನ್ ಬ್ರೇಕ್ ಆದ್ಮೇಲೆ ವಿವ್ಯಾಪ್ 10 ಮತ್ತು ಫಲಿತಾಂಶ ಸೋರ್ಸ್ ಪ್ರಕಾರ ಈ ಟ್ರೇಡ್ನಲ್ಲಿ ಸುಮಾರು 30% ಲಾಭ ಸಿಕ್ಕಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. ಈ ಸ್ಟ್ರಾಟಜಿ ಕೇವಲ ಡೇಟಾ ಇಂಡಿಕೇಟರ್ಸ್ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಬದಲಿಗೆ ಡಬಲ್ ಟಾಪ್ ತರಹದ ಕ್ಲಾಸಿಕ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಗಳನ್ನು ಸೇರಿಸ್ಕೊಳ್ಳುತ್ತೆ. ಇದು ನಮ್ಮ ಸಿಗ್ನಲ್ ಅನ್ನ ಇನ್ನಷ್ಟು ಕನ್ಫರ್ಮ್ ಮಾಡೋಕೆ ಸಹಾಯ ಮಾಡುತ್ತೆ. ಕೊನೆಗೆ ನಾವು ಮತ್ತೆ ಇದೇ ಮಾತಿಗೆ ಬರ್ತೀವಿ. ಮಾರುಕಟ್ಟೆ ಎಲ್ಲಿ ಹೆಚ್ಚು ಹಣ ಹೂಡಿಕೆಯಾಗಿದೆಯೋ ಅದೇ ದಿಕ್ಕಿನಲ್ಲಿ ಚಲಿಸುತ್ತೆ. ಇದು ಈ ಇಡೀ ಸ್ಟ್ರಾಟಜಿಯ ಮೂಲತತ್ವ. ಹಾಗಾದ್ರೆ ಈ ಬಿಗ್ ಮನಿಯ ಜಾಡನ ಹಿಡಿದು ಹೋಗೋದೇ ಸ್ಥಿರವಾಗಿ ಟ್ರೇಡಿಂಗ್ನಲ್ಲಿ ಗೆಲ್ಲೋಕೆ ಇರೋ ಅಂತಿಮ ರಹಸ್ಯನ? ಈ ಸೋರ್ಸ್ ಹೇಳೋ ಈ ವಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯೋಚನೆ ನೋಡಿ.